ಶಿರಸಿ ನಗರದ ಯೋಗ ಮಂದಿರದಲ್ಲಿ ಸುದ್ದಿಗೋಷ್ಠಿ ಆಯೋಜಿಸಿ ಮಾತನಾಡಿದ ಅಖಿಲ ಹವ್ಯಕ ಮಹಾಸಭಾದ ಅಧ್ಯಕ್ಷ ಹಾಗೂ ಖ್ಯಾತ ವೈದ್ಯರಾದ ಡಾಕ್ಟರ್ ಗಿರಿಧರ್ ಕಜ್ಜೆ ಅವರು ಡಿಸೆಂಬರ್ 27ರಿಂದ 29ರವರೆಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಎಂದು ಹೇಗೆ ತಯಾರು ಮಾಡುವಂಥದ್ದು, ಅದು ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಗಳಲ್ಲಿ ಏನು, ಎಷ್ಟು ಸಮಯ ಬೇಕಾಗ್ತದೆ, ಈ ಎಲ್ಲ ಮಾಹಿತಿಗಳನ್ನು ಒಳಗೊಂಡ ಒಂದು ಆಹಾರ ಪ್ರದರ್ಶಿನಿ ಕೂಡ ನಡೀಲಿಕ್ಕೆ. ಅದನ್ನು ನೋಡಿ ಬೇರೆಯವರೆಲ್ಲರೂ ಕೂಡ ಅದನ್ನು ಮನೆಯಲ್ಲಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋ ರೀತಿಯಲ್ಲಿ ಒಂದು ಆಹಾರ ದರ್ಶಿನಿ ಅದು ನಡೀಲಿಕ್ಕಿದೆ. ಜೊತೆಯಲ್ಲಿ ಹವ್ಯಕ ಪಾಕೋತ್ಸವ, ಬೇರೆ ಬೇರೆ ಹವ್ಯಕರ ತಿಂಡಿ ತಿನಿಸುಗಳ ಪಾಕೋತ್ಸವ ಇರಲಿಕ್ಕಿದೆ. 81 ಕರಕುಶಲ ಮಳಿಗೆಗಳು, ಆಮೇಲೆ ಹವ್ಯಕರು ನಂಬಿರುವಂಥ ಅಡಕೆ ಕೃಷಿ, ಅದಕ್ಕೆ ಸಂಬಂಧಪಟ್ಟಾಗ ಒಂದು ದೊಡ್ಡ ವಸ್ತು ಪ್ರದರ್ಶನ, ಅಡಕೆ ಕೃಷಿ ಪ್ರದರ್ಶನ. ಆಮೇಲೆ ಗಾಯತ್ರಿ ಥೀಮ್ ಪಾರ್ಕ್, ಪ್ರಪ್ರಥಮ ಬಾರಿಗೆ ಗಾಯತ್ರಿ ಮಂತ್ರದ ಕುರಿತಾಗಿ ಅದರ ವಿಶೇಷತೆ ಏನು, ಹೇಗೆ ಗಾಯತ್ರಿ ಮಂತ್ರ ಉಪದೇಶ ಮಾಡ್ತದೆ, ಗಾಯತ್ರಿ ಮಂತ್ರ ಸಂಧ್ಯಾ ವಂದನೆ ಮಾಡುವ ಕ್ರಮ ಹೇಗೆ, ಆಮೇಲೆ ಜನಿವಾರವನ್ನು ಮಾಡುವ ರೀತಿ ಹೇಗೆ ಶಾಸ್ತ್ರೋಕ್ತವಾಗಿ, ಆಮೇಲೆ ಗಾಯತ್ರಿ ಪೂಜೆ, ಸವಿತೃ ಪೂಜೆ ಅಂತ ಹೇಳೋದು, ಆಮೇಲೆ ಗಾಯತ್ರಿ ಯಜ್ಞ, ಇದನ್ನೆಲ್ಲ ಮಾಡುವ ಕ್ರಮ ಹೇಗೆ, ಗಾಯತ್ರಿ ಮಂತ್ರದ ಮಹತ್ವ ಏನು, ಇದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡುವಂಥ ಒಂದು ಗಾಯತ್ರಿ ಥೀಮ್ ಪಾರ್ಕನ್ನು ಅರಮನೆ ಮೈದಾನದಲ್ಲಿ ಮಾಡಲಿಕ್ಕಿದೆ. ಅದನ್ನು ಎಲ್ಲರೂ ಬಂದು ನೋಡಿಕೊಂಡು ಅದರ ವಿಶೇಷತೆ ಏನು ಅಂತ ತಿಳ್ಕೊಳ್ಳುವಂಥ, ಮತ್ತು ಹವ್ಯಕರು ಅನುಸರಿಸ್ತಾ ಇರುವ 7 ಗೋತ್ರಗಳು, ಆ 7 ಋಷಿಗಳು, ಕಶ್ಯಪ, ವಿಶ್ವಾಮಿತ್ರ ಇತ್ಯಾದಿ, ಭಾರದ್ವಾಜ, ಹೀಗೆ 7 ಋಷಿಗಳನ್ನು ಹೊಂದ್ಕೊಂಡು ಆ ಗೋತ್ರಗಳಿರುವಂಥದ್ದು. ಆ ಗೋತ್ರ ಪ್ರವರ, ಅದರ ವಿವರಗಳನ್ನು ಒಳಗೊಂಡಂಥದ್ದ ಒಂದು ಸಾಕಾರ ರೂಪದಲ್ಲಿ ಪ್ರತ್ಯಕ್ಷವಾಗಿ ಇಲ್ಲಿ ನೋಡುವ ಹಾಗೆ ಅದನ್ನು ಈ ಅರಮನೆ ಮೈದಾನದಲ್ಲಿ ಮಾಡ್ತಾ ಇದೆ. ಜೊತೆಯಲ್ಲಿ ಹವ್ಯಕರ ಪರಂಪರೆಯಿಂದಲೇ ಉಪಯೋಗ ಮಾಡ್ತಾ ಇರೋ ಬೇರೆ ಬೇರೆ ವಸ್ತುಗಳು, ಈಗ ಕೆಲವೆಲ್ಲ ಕಾಣಲಿಕ್ಕೆ ಸಿಗುವುದಿಲ್ಲ ಅಂಥದ್ದು, ಹಳೆಯ ವಸ್ತುಗಳನ್ನೆಲ್ಲ ಸಂಗ್ರಹ ಮಾಡಿ ಪಾರಂಪರಿಕವಾಗಿರುವಂಥ ವಸ್ತುಗಳ ಪ್ರದರ್ಶನ, ಹವ್ಯಕರು ಬಳಸ್ತಾ ಇರುವಂಥ ವಸ್ತುಗಳ ಪ್ರದರ್ಶನ, ಅದು ಕೂಡ ನಡೀಲಿಕ್ಕಿದೆ. ಇದಲ್ಲದೆ ಹವ್ಯಕರು ವಿಶೇಷವಾಗಿ ಮಾಡುವ ಬೇರೆ ಬೇರೆ ಪೂಜಾ ವಿಧಾನಗಳು, ಪೂಜೆಗಳು, ಆಮೇಲೆ ಹವ್ಯಕರು ಮಾಡ್ತಾ ಇರುವಂಥ ಯಜ್ಞ, ನಾಡಿನ ಬೇರೆ ಬೇರೆ ಸಮುದಾಯಗಳು, ಅದು ಒಕ್ಕಲಿಗರ ಸಂಘ ಇರ್ಬೋದು ಅಥವಾ ವೀರಶೈವ ಸಮಾಜ ಇರ್ಬೋದು, ಬೇರೆ ಬೇರೆ ಕುರುಬರ ಸಂಘ, ಹೀಗೆ ಬೇರೆ ಬೇರೆ ಸಂಘಗಳು, ಬ್ರಾಹ್ಮಣರಲ್ಲೂ ಅನೇಕ ಒಳಪಂಗಡಗಳಲ್ಲೇ ಇದೆ. ಎಲ್ಲ ಸಮಾಜಗಳ ಅಧ್ಯಕ್ಷರುಗಳಿಗೆ ಸೌಹಾರ್ದ ಗೌರವ ಸನ್ಮಾನವನ್ನು ಮಾಡಿ ಹವ್ಯಕ ಮಹಾಸಭೆ ಒಂದು ಹೊಸ ಮುನ್ನುಡಿಯನ್ನು ಬರಿತಾ ಇದೆ. ಎಲ್ಲರೂ ಜೊತೆಯಲ್ಲಿರಬೇಕು ಅಂತ ಹೇಳೋದ ಆ ಒಂದು ಸಂದೇಶವನ್ನು ಸಮಸ್ತ ನಾಡಿಗೆ ಕೊಡಲಿಕ್ಕೆ ಬೇಕಾಗಿ ಕೇವಲ ಎಲ್ಲ ಜನರು ಬರಬೇಕು ಅಂತ ಮಾತ್ರ ಅಲ್ಲ ಆಹ್ವಾನಿಸುವುದು, ಅವರಿಗೆ ಸನ್ಮಾನ ಮಾಡಿ ಅವರಿಗೆ ಗೌರವ ಸಮರ್ಪಿಸಿ ಆ ಮೂಲಕ ಎಲ್ಲ ಜನರು ಒಟ್ಟಾಗಿರಬೇಕು ಅಂತ ಹೇಳುವ ಸಂದೇಶವನ್ನು ಈ ಸಮ್ಮೇಳನದ ಮೂಲಕ ಹವ್ಯಕ ಮಹಾಸಭೆ ಕೊಡಲಿಕ್ಕೆ ಮುಂದಡಿ ಇಡ್ತಾ ಇದೆ. ಇನ್ನು ಹವ್ಯಕರ ಕಲೆ ಯಕ್ಷಗಾನದಲ್ಲಿ ಸಾಮಾನ್ಯವಾಗಿ ನಾವೆಲ್ಲ ಒಂದು ಮೇಳದ ಯಕ್ಷಗಾನ ನೋಡ್ತೇವೆ. ಇಲ್ಲಿ ಈ ಭಾಗದಲ್ಲೆಲ್ಲ ಯಕ್ಷಗಾನ ಹೆಚ್ಚು ಪ್ರಚಲಿತ, ಮಲೆನಾಡು ಭಾಗದಲ್ಲಿ, ಆಮೇಲೆ ದಕ್ಷಿಣ ಕನ್ನಡ ಇರ್ಬೋದು, ಉತ್ತರ ಕನ್ನಡ, ಈ ಭಾಗದಲ್ಲೆಲ್ಲ ಯಕ್ಷಗಾನ ಹೆಚ್ಚು ಪ್ರಚಲಿತ, ಇಲ್ಲೇ ಆರಂಭಗೊಂಡಿರುವಂಥ ಕಲೆ ಅದು. ಅದರ ಎಲ್ಲ ಮೇಳಗಳಲ್ಲಿರುವ ಶ್ರೇಷ್ಠ ಹವ್ಯಕ ಕಲಾವಿದರೆಲ್ಲ ಸೇರಿಕೊಂಡು ಯಕ್ಷಗಾನವನ್ನು ಪ್ರಸ್ತುತಿ ಮಾಡಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಕಲೆಗಳಲ್ಲಿ ಸುಗಮ ಸಂಗೀತ ಇರ್ಬೋದು, ನಾಟ್ಯದಲ್ಲಿರ್ಬೋದು, ಭರತನಾಟ್ಯ ಇತ್ಯಾದಿಗಳಲ್ಲಿ, ಆಮೇಲೆ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ, ಕರ್ನಾಟಕ, ಇದರಲ್ಲೆಲ್ಲ ತುಂಬ ಪ್ರತಿಭಾವಂತ ಹೆಸರುವಾಸಿಯಾಗಿರುವಂಥ ಕಲಾವಿದರೆಲ್ಲ ಸೇರಿ ಬೇರೆ ಬೇರೆ ಕಲೆಗಳನ್ನು ಪ್ರಸ್ತುತಿ ಮಾಡಲಿಕ್ಕಿದ್ದಾರೆ. ಇದರ ಜೊತೆಯಲ್ಲಿ ಕನ್ನಡ ಭಾಷೆಯ ಪ್ರಪ್ರಥಮ ನಾಟಕ ಅಂತ ಹೆಗ್ಗಳಿಕೆಯನ್ನು ಪಡ್ಕೊಂಡಿರುವಂಥದ್ದು ಹವ್ಯಕ ಭಾಷೆಯಲ್ಲಿರುವ ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನ ಅಂತ ಹೇಳುವ ನಾಟಕ. ಅದು 1887ರಲ್ಲಿ ಬರೆದಿರುವಂಥದ್ದು, ಸುಮಾರು 140 ವರ್ಷಗಳ ಹಿಂದೆ ಬರೆದಿರುವಂಥ ನಾಟಕ. ಆ ನಾಟಕವನ್ನು ಅದು ಕನ್ನಡ ಭಾಷೆಯ ಅಧಿಕೃತ ಪ್ರಪ್ರಥಮ ನಾಟಕ. ಮೊದಲು ಸಂಸ್ಕೃತದಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗಿ ಭಾಷಾಂತರಗೊಂಡು ಬಂದಿರೋ ನಾಟಕಗಳು ಇತ್ತು. ಕನ್ನಡದ್ದೇ ಆಗಿ ಮೊದಲದಾಗಿ ಬಂದದ್ದು ಈ ಹವ್ಯಕ ಭಾಷೆಯಲ್ಲಿರೋ ನಾಟಕ. ಅದರ ಪ್ರದರ್ಶನವನ್ನು ಕಿರಿತೆರೆ ಮತ್ತು ಹಿರಿತೆರೆಯ ಕಲಾವಿದರೆಲ್ಲ ಸೇರಿಕೊಂಡು, ಈಗಾಗಲೇ ಚಲನಚಿತ್ರದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿರುವ ಅನೇಕ ಕಲಾವಿದರು, ರಾಮಕೃಷ್ಣ ನೀರ್ನಳ್ಳಿ, ಮಂಜುನಾಥ್ ಹೆಗಡೆ, ಹೀಗೆ ಅನೇಕ ಕಲಾವಿದರೆಲ್ಲ ಸೇರಿ ಆ ನಾಟಕವನ್ನು ಅರಮನೆ ಮೈದಾನದಲ್ಲಿ ಪ್ರಸ್ತುತಿಪಡಿಸಲಿಕ್ಕಿದ್ದಾರೆ. ಹವ್ಯಕರ ಆಹಾರ ಅಂತೇಳಿ ತುಂಬ ವಿಶಿಷ್ಟವಾದ್ದು. ಹವ್ಯಕರದ್ದೇ ಆದ ಅನೇಕ ಅಖಿಲ ಹವ್ಯಕ ಮಹಾಸಭೆ ಆಯೋಜಿಸ್ತಾ ಇದೆ. ಇದರಲ್ಲಿ ಅನೇಕ ವಿಶೇಷತೆಗಳಿದೆ. ಒಂದು, ಕಾರ್ಯಕ್ರಮಗಳಲ್ಲಿ ಅನೇಕ ವೈವಿಧ್ಯತೆ ಇದೆ. ಅದರ ಜೊತೆಯಲ್ಲಿ
ಇದೊಂದು ಸಮುದಾಯ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದರೂ ಕೂಡ ಕೇವಲ ಒಂದು ಜಾತಿಯ ಸಮ್ಮೇಳನ ಆಗಿರದೆ ಇದು ನಾಡಿನ ಸಮಸ್ತರನ್ನು ಒಳಗೊಂಡು ಎಲ್ಲರನ್ನ ಸೇರಿಸಿಕೊಂಡು ಮಾಡ್ತಾ ಇರುವಂಥ ಸಮಾವೇಶ ಅಂತ ಹೇಳುವಂಥದ್ದು ತುಂಬ ವಿಶೇಷವಾದ್ದು. 2ನೇ ವಿಶ್ವ ಹವ್ಯಕ ಸಮ್ಮೇಳನ 6 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ನಡೆದಿತ್ತು. ಆಗ ಆ ಕಾರ್ಯಕ್ರಮಗಳಿಗೆಲ್ಲ ಜಾತಿಯವರು ಕೂಡ ಬರ್ಬೋದು ಅಂತ ಹೇಳೋದನ್ನು ಓಪನ್ ಆಗಿ ಇಟ್ಟು ಹವ್ಯಕ ಮಹಾಸಭೆ ಸಮ್ಮೇಳನವನ್ನು ನಡೆಸಿತ್ತು. ಈ ಬಾರಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹವ್ಯಕರೆಲ್ಲರೂ ಬರಬೇಕು, ಇದಕ್ಕೆ ಹವ್ಯಕರಲ್ಲದವರು ಕೂಡ ಎಲ್ಲರೂ ಬರಬೇಕು ಅಂತ ಹೇಳೋದು ನಮ್ಮ ಆಶಯ. ಇದರಲ್ಲಿ ಹವ್ಯಕರ ವಿಶೇಷತೆಗಳು ಅನೇಕ, ಅದರ ಭಾಷೆ ಇರಲಿ ಅಥವಾ ಸಂಸ್ಕೃತಿಯಲ್ಲಿರಲಿ, ಪರಂಪರೆಯ ವಿಷಯದಲ್ಲಿ, ಆಮೇಲೆ ಹವ್ಯಕರ ಕಲೆಯ ವಿಷಯದಲ್ಲಿ, ಹೀಗೆ ಅನೇಕ ವಿಚಾರಗಳಲ್ಲಿ ಹವ್ಯಕರದೇ ಆದ ವಿಶೇಷತೆಗಳಿದೆ. ಅದನ್ನೆಲ್ಲ ಅರಮನೆ ಮೈದಾನದಲ್ಲಿ ಅನಾವರಣಗೊಳಿಸಲಿಕ್ಕಿದ್ದೇವೆ. ಅದನ್ನು ಎಲ್ಲರೂ ಬಂದು ಕಣ್ತುಂಬಿಕೊಳ್ಳಬೇಕು. ಸಮಸ್ತ ನಾಡಿನ ಎಲ್ಲರೂ ಕೂಡ ಅದನ್ನು, ಆ ರುಚಿಯನ್ನು ನೋಡಬೇಕು, ಅದನ್ನು ಸವಿಬೇಕು. ಹಾಗಾಗಿ ಎಲ್ಲರೂ ಸೇರಿ ಈ ಹಬ್ಬ ಒಂದು ನಾಡಿನ ಹಬ್ಬದ ರೀತಿಯಲ್ಲಿ ಆಗಬೇಕು. ಹವ್ಯಕರ ಪ್ರೀತಿ ಪಾತ್ರರು, ಬಂಧು ಮಿತ್ರರು ಎಲ್ಲರೂ ಸೇರಿ ನಡಿಬೇಕು ಅಂತ ಹೇಳೋದು ಆಶಯ. ಈ ಸಮ್ಮೇಳನದಲ್ಲಿ 567 ಸಾಧಕರಿಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ 81 ಜನರಿಗೆ, ಹಾಗೆ ವೇದ ವಿದ್ವಾಂಸರು, ವೈದಿಕರು, ಪುರೋಹಿತರು ಅದು 81 ಜನರಿಗೆ, ಆಮೇಲೆ ಯೋಧರು 81 ಜನರಿಗೆ, ದೇಶ ಕಾಯ್ತಾ ಇರುವಂಥ ಯೋಧರಿಗೆ 81 ಜನರಿಗೆ ದೇಶರತ್ನ ಪ್ರಶಸ್ತಿ, ಆಮೇಲೆ ಶಿಕ್ಷಕರು 81 ಜನ ಶಿಕ್ಷಣ ಕ್ಷೇತ್ರ ತುಂಬ ಸೇವೆ ಮಾಡ್ತಾ ಇರುವಂಥ ಶಿಕ್ಷಕರಿಗೆ ಶಿಕ್ಷಕ ರತ್ನ ಪ್ರಶಸ್ತಿ, ತುಂಬ ಅಚೀವ್ ಮಾಡಿರುವಂಥ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್ಗಳನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಯೂನಿವರ್ಸಿಟಿ ಲೆವೆಲ್ಗಳಲ್ಲಿ ಪ್ರಥಮ ದ್ವಿತೀಯ ರ್ಯಾಂಕ್ಗಳನ್ನು ಪಡೆದಿರುವವರಿಗೆ ವಿದ್ಯಾರತ್ನ ಪ್ರಶಸ್ತಿ, ಆಮೇಲೆ ಸಾಧಕರಿಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ 81 ಜನರಿಗೆ ಸಾಧಕ ರತ್ನ ಪ್ರಶಸ್ತಿ, ಆಮೇಲೆ ಬೇರೆ ಬೇರೆ ವೃತ್ತಿಗಳಲ್ಲಿ ಬೇರೆ ಬೇರೆ ಉದ್ಯಮ ಇರ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ಗಳಿರ್ಬೋದು, ವೈದ್ಯರಿರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಹವ್ಯಕ ಸಾಧಕರಿಗೆ ಹವ್ಯಕ ಸ್ಫೂರ್ತಿ ರತ್ನ ಪ್ರಶಸ್ತಿ, ಹೀಗೆ ಒಟ್ಟು 7 ವಿಭಾಗಗಳಲ್ಲಿ 567 ಜನ ಸಾಧಕರಿಗೆ ಪ್ರಶಸ್ತಿಯನ್ನು ಕೊಡಲಿಕ್ಕಿದೆ. ಇದರ ವಿಶೇಷ ಅಂತ ಹೇಳಿದರೆ, ಇದರ ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕಿರುವವರೆಲ್ಲ ಹವ್ಯಕರಲ್ಲ, ನಾಡಿನ ಗಣ್ಯರು ಬಂದು ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಅದರ ಜೊತೆಯಲ್ಲಿ ಸನ್ಮಾನ ಮಾಡುವವರು ಕೂಡ ಹವ್ಯಕರು ಇರ್ತಾರೆ, ಹವ್ಯಕರಲ್ಲದವರು ಕೂಡ, ಎಲ್ಲ ನಾಡಿನ ವಿವಿಧ ಕ್ಷೇತ್ರಗಳಲ್ಲಿರುವ ಹೆಸರಾಂತ ವ್ಯಕ್ತಿಗಳೆಲ್ಲ ಸೇರಿ ಈ ಸನ್ಮಾನವನ್ನು ಮಾಡಲಿಕ್ಕಿದ್ದಾರೆ. ಆ ರೀತಿಯಲ್ಲಿ ಇಡೀ ಸಮಸ್ತ ಜನತೆಯನ್ನು ಒಳಗೂಡಿಕೊಂಡು ಈ ಸಮ್ಮೇಳನವನ್ನು ನಡೆಸ್ತಾ ಇದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.